ಹಬ್ಬದ ವಾತಾವರಣ ಆಗಿರುವಂಥದ್ದು. ಮಹಾನ್ ಮಾನವತಾವಾದಿ ಸಾಕ್ರಟೀಸ್ ಅವರ ಮಾತುಗಳನ್ನ ನಾವು ಈ ಸಂದರ್ಭದಲ್ಲಿ ನೆನೆಯಬೇಕಾಗ್ತದೆ. ಸಂಪತ್ತು ನಶ್ವರ, ಶಿಕ್ಷಣ ಶಾಶ್ವತವಾದದ್ದು ಅನ್ನುವಂಥ ಮಾತನ್ನ ಸಾಕ್ರಟೀಸ್ ಹೇಳಿದಂಥದ್ದು. ಈ ಮಾತು ಅಕ್ಷರಶಃ ನಮ್ಮ ಶಾಲೆಯ ಸಂಸ್ಥಾಪಕರಿಗೆ ಸಲ್ಲುವಂಥದ್ದು. ಬಹುಶಃ ಗ್ರಾಮೀಣ ಭಾಗದಲ್ಲಿ ಶಿಕ್ಷಣದ ಕ್ರಾಂತಿಯನ್ನ ಸೃಷ್ಟಿಸಿದಂತಹ ಜ್ಞಾನಿ, ಕಾನೂನು ಪದವಿಯನ್ನ ಪಡೆದಂತಹ ಮೇರು, ಶಿಕ್ಷಣದ ಬಗ್ಗೆ ಒಲವನ್ನ ಇಟ್ಟಿರುವಂತಹ ವ್ಯಕ್ತಿ ಅಷ್ಟೇ ಅಲ್ಲದೆ ಮನುಷ್ಯರನ್ನ, ಮಾನವೀಯತೆಯನ್ನ ಕಾಣುವಂತಹ ಗುಣವನ್ನ ರಕ್ತಗತವಾಗಿ ತಮ್ಮಲ್ಲಿ ರೂಢಿಸಿಕೊಂಡಿರುವಂತಹ ಗುಣ ಅವರಲ್ಲಿ ಇರುವಂಥದ್ದು. ಬಹುಶಃ ವ್ಯಕ್ತಿಯನ್ನ ಒಂದು ಶಕ್ತಿಯಾಗಿ ರೂಪುಗೊಳಿಸುವಂಥದ್ದು ಅವರಲ್ಲಿರುವಂತಹ ಪ್ರಬಲವಾದ ಇಚ್ಛಾಶಕ್ತಿ. ಹಾಗಾಗಿ ಸನ್ಮಾನ್ಯ ಕಿರಣ್ ಕುಮಾರ್ ಸರ್ ಅವರಿಗೆ ಮೊದಲಿಗೆ ಶಾಲೆಯ ಶಿಕ್ಷಕರ ಪರವಾಗಿ, ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರ್ಲಿಕ್ಕೆ ನಾನು ಬಯಸ್ತೇನೆ. ಹ್ಯಾಪಿ ಬರ್ಡೇ ಸರ್. ಈ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನ ದೇವತಾ ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡೋಣ. ಪುಟಾಣಿಗಳಾದ ಹಿಮಾದ್ರಿ ಹಾಗೂ ಪುನರ್ವಿ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯಾತಿ ಗಣ್ಯರನ್ನ ಸ್ವಾಗತಿಸಬೇಕು ಅಂತ ಹೇಳಿ ಕಾಂಗ್ರೆಸ್ ಬ್ಲಾಕ್ ತಾಲೂಕಿನ ಅಧ್ಯಕ್ಷರು ಆಗಿರುವಂತಹ ಶ್ರೀಯುತ ಸಿ.ಡಿ. ಚಂದ್ರಶೇಖರ್ ಸರ್ ಅವರನ್ನ ಮನವಿ ಮಾಡುತ್ತೇನೆ. ನಮಸ್ಕಾರ. ಈ ದಿವಸ ಈ ತಾಲೂಕಿನ ಸಜ್ಜನ ರಾಜಕಾರಣಿ, ಜನಪ್ರಿಯ ಮಾಜಿ ಶಾಸಕರು, ಹೇಮಾವತಿ ನಾಲಾ ಮತ್ತು ಈ ತಾಲೂಕಿಗೆ ಬರಲಿಕ್ಕೆ ಪ್ರೇರಕರು ಆದಂತಹ ಕೆ.ಎಸ್. ಕಿರಣ್ ಕುಮಾರ್ ಸರ್ ಅವರ 62ನೇ ಹುಟ್ಟುಹಬ್ಬ. ಈ ಒಂದು ಸಮಾರಂಭದಲ್ಲಿ ಉಪಸ್ಥಿತಕ್ಕಂಥ ಶ್ರೀ ಕೆ.ಎಸ್. ಕಿರಣ್ ಕುಮಾರ್ ಸರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹುಟ್ಟು ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಈ ಶಾಲೆಯ ಫೌಂಡರ್ ಮತ್ತು ಈ ಶಾಲೆಯ ಮುಖ್ಯಸ್ಥರಾದಂಥ ಶ್ರೀಮತಿ ಅವರ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥವರು ಕಿರಣ್ ಕುಮಾರ್ ಅವರಿಗೆ, ಓರ್ವ ಯಶಸ್ವಿ ಪುರುಷನ ಹಿಂದೆ ಓರ್ವ ಯಶಸ್ವಿ ಮಹಿಳೆ ಇರ್ತಾರೆ ಅನ್ನೋದಕ್ಕೆ ಅವರೇ ಸಾಕ್ಷಿ. ಅವರು ಈ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಶ್ರೀಮತಿ ಕವಿತಾ ಕಿರಣ್ ಕುಮಾರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯ ಸ್ವಾಗತವನ್ನು ಬಯಸ್ತೇನೆ. ಅವರಿಬ್ಬರ ಮಧ್ಯೆ ಶಿವಪಾರ್ವತಿಯರ ಮಧ್ಯೆ ಗಣಪ ಅಮಿತ್ ರವರು, ಅವ್ರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ನಮ್ಮ ಉಳಿಯಾರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಚಿಕ್ಕಣ್ಣವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಈ ಶಾಲೆಯ ಮುಖ್ಯಸ್ಥರಾದಂತಹ ಶ್ರೀಕಾಂತ್ ಸರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ಆತ್ಮೀಯರು ಆದಂತಹ ಸಿದ್ದರಾಮಣ್ಣವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಮತ್ತೋರ್ವ ಬಿ ಜಗದೀಶ್ ರವರು ಸಜ್ಜನ ರಾಜಕಾರಣಿ ಅನ್ನುವಂಥ ವ್ಯಕ್ತಿತ್ವವನ್ನೇ ತಮ್ಮ ವ್ಯಕ್ತಿತ್ವದಲ್ಲಿ ರೂಪಿಸಿಕೊಂಡಿರುವಂತಹ ವ್ಯಕ್ತಿ ಸನ್ಮಾನ್ಯ ಕೆ.ಎಸ್. ಕಿರಣ್ ಕುಮಾರ್ ಸರ್ ಅವರು. ಧ್ವನಿ ಅವರದು ಹೇಗೆ ಅಂದ್ರೆ ಅಸಹಾಯಕರ ಧ್ವನಿ ಆಗಿ ಅವರು ರೂಪುಕೊಳ್ತಾ ಇದ್ದಂಥದ್ದು. ಎಲ್ಲಿ ಅನ್ಯಾಯ ಇದೆ ಅಲ್ಲಿ ವೀರತೆಯ ಧ್ವನಿ ಮೂಡ್ತಾ ಇದ್ದಂಥದ್ದು. ಜಸ್ಟ್ ಈ ಧ್ವನಿ ಮುಂಬರುವಂತಹ ವಿಧಾನಸಭಾ ಕ್ಷೇತ್ರದಲ್ಲಿ ಜಯಶೀಲರಾಗಿ ವಿಧಾನಸಭೆಯ ಸದನದಲ್ಲಿ ನಮ್ಮೆಲ್ಲರ ಧ್ವನಿಯಾಗಿ ರೂಪುಗೊಳ್ಳಬೇಕು ಅನ್ನುವಂಥ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ವಿದ್ಯುಕ್ತವಾಗಿ ದೀಪವನ್ನ ಬೆಳಗಲು ಎಲ್ಲ ವೇದಿಕೆಗಳಿರುವಂತಹ ಗಣ್ಯರನ್ನ ತುಂಬ ಹೃದಯವಾಗಿ ನಾನು ಸ್ವಾಗತಿಸ್ತೇನೆ.
ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಶಾಲೆಯ ಅಧ್ಯಕ್ಷರು ಹಾಗೂ ಮಾಜಿ ಶಾಸಕರು ಆಗಿರುವಂತಹ ಕಿರಣ್ ಕುಮಾರ್ ಸರ್ ಅವರೇ, ಹಾಗೂ ಎಲ್ಲ ಗಣ್ಯಾತಿ ಗಣ್ಯ ವ್ಯಕ್ತಿಗಳೇ ಹಾಗೂ ಮಕ್ಕಳೇ, ಶಿಕ್ಷಕರೇ, ಈ ದಿನ ನಾವು ಕಿರಣ್ ಕುಮಾರ್ ಸರ್ ಅವರ ಬರ್ಡೇಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ನಿಜಕ್ಕೂ ಸಹ ಯಾಕಪ್ಪ ಕೆಲವೊಬ್ರು ಜೀವನದಲ್ಲಿ ಬರ್ಡೇಗಳನ್ನ ಆಚರಣೆ ಮಾಡಬೇಕು ಅಂತ ಹೇಳಿದ್ರೆ, ಅವರ ಒಂದು ನಡೆದು ಬಂದಂತಹ ಹಾದಿ ಇರ್ಬೋದು, ಅವರು ಏರಿದಂತಹ ಎತ್ತರ ಇರ್ಬೋದು, ಹಾಗೂ ತುಳಿದು ಬಂತಹ ಮೆಟ್ಟಲುಗಳಿರ್ಬೋದು, ಇವನ್ನೆಲ್ಲ ನಾವು ನೆನಪಿಸ್ಕೊಂಡ್ರೆ ಎಲ್ಲೋ ಒಂದ್ ಕಡೆ ಅದು ನಮ್ಮ ಜೀವನಕ್ಕೂ ಸಹ ನಾವು ಅಳವಡಿಸ್ಕೊಂಡ್ರೆ ನಾವು ಕೂಡ ಒಂದು ಉತ್ತಮವಾದ ವ್ಯಕ್ತಿತ್ವವನ್ನು ಹೊಂದಿರುವಂತಹ ವ್ಯಕ್ತಿಗಳಾಗಿ ಮುಂದೆ ಬೆಳಿಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ಆಚರಣೆಗಳನ್ನ ಇಟ್ಕೋಬೇಕಾಗತ್ತೆ. ಅವರು ತಮ್ಮ ಮೊದಲನೇ ಎಜುಕೇಶನ್ ಅನ್ನ ಕೆಂಕೆರೆಯಲ್ಲೇ ಮಾಡಿದ್ರು ಸಹ, ಅದಾದ ನಂತರ BSc LLB ಅನ್ನ ಅವರು ಬೆಂಗಳೂರಿನಲ್ಲಿ ಮಾಡ್ತಾರೆ. ಸಾಮಾನ್ಯ ಇವಾಗ ಎಷ್ಟೋ ಜನ ಪೋಷಕರಿಗೆ ಕೇಳಿದ್ರೆ, ನನ್ನ ಮಗು ಇಲ್ಲಿ ಡಿಗ್ರಿ ಇಲ್ಲಿ 10th ಅಥವಾ PU ತನಕ ಮುಗಿಸಿ ನಂತರ ಬೆಂಗಳೂರಿಗೆ ಹೋಗಿ ಅಲ್ಲೇ ಸೆಟ್ಲ್ ಆಗಿ, ಅಥವಾ ಅದಕ್ಕಿಂತ ಇನ್ನೂ ಮುಂದೆ ಅಮೆರಿಕಾದಲ್ಲೋ ಇಂಗ್ಲೆಂಡಲ್ಲೋ ಹೋಗಿ ಅಲ್ಲಿ ಸೆಟ್ಲ್ ಆಗ್ಲಿ ಅಂತ ಬಯಸೋಂತ ಪೋಷಕರೇ ಹೆಚ್ಚು. ಹಾಗೇನೋ ಬಯಸ್ಬಿಡ್ತಾರೆ, ಆದ್ರೆ ಅಲ್ಲಿಗೆ ಓದೋಂಥವ್ರು ಮತ್ತೆ ವಾಪಸ್ ಬರಲ್ಲ. ಎಷ್ಟೋ ಜನ ಬೆಂಗಳೂರಿನಲ್ಲಿರುವಂತಹ ಪೇರೆಂಟ್ಸ್ಗಳು ಅವರು ಕೊನೆಗೆ ಮರಣ ಹೊಂದಿದ ನಂತರ ಅವ್ರ ಮಕ್ಕಳುಗಳು ಬಂದಂತಹ ನಿದರ್ಶನಗಳಿದಾವೆ. ಈ ರೀತಿ ಆಗ್ತಾ ಹೋದ್ರೆ ಕುಟುಂಬದ ವ್ಯವಸ್ಥೆ ಅನ್ನೋದಕ್ಕೆ ಅರ್ಥ ಎಲ್ಲಿಂದ ಬರುತ್ತೆ? ನಾವು ನಿಜವಾಗಿಯೂ ಸಹ ಎಲ್ಲೋ ಒಂದ್ ಕಡೆ ದುಡ್ಡಿನ ಹಿಂದೆ ಓಡ್ತಾ ಓಡ್ತಾ ನಮ್ಮ ವ್ಯಕ್ತಿತ್ವವನ್ನ ಕಳೆದುಕೊಳ್ತಾ ಇದೀವಿ, ನಮ್ಮ ಜೀವನವನ್ನೇ ಕಳೆದುಕೊಳ್ತಾ ಇದೀವಿ ಅಂತ ನನ್ಗಾದ್ರೂ ಅನ್ಸುತ್ತೆ. ಆದ್ರೆ ಕಿರಣ್ ಕುಮಾರ್ ಸರ್ ಅವರು BSc LLB ಅನ್ನ ಬೆಂಗಳೂರಿನಲ್ಲಿ ಮಾಡಿದ್ರು ಸಹ ಬೆಂಗಳೂರಲ್ಲೇ ಪ್ರಾಕ್ಟೀಸ್ ಮಾಡಬಹುದಾಗಿತ್ತು. ಆದ್ರೆ ಅವರು ಇಲ್ಲ, ನಾನು ಹುಟ್ಟಿದಂತಹ ಕ್ಷೇತ್ರಕ್ಕೆ ನನ್ನಿಂದ ಏನಾದ್ರೂ ಕೊಡುಗೆಯನ್ನ ಕೊಡೋಣ ಅನ್ನೋ ಒಂದೇ ಒಂದು ಕಾರಣಕ್ಕೆ ಮತ್ತೆ ಅವರು ವಾಪಸ್ ಬಂದು ತಮ್ಮ ವಕೀಲ ವೃತ್ತಿ ಜೀವನವನ್ನ ಅವರು ಚಿಕ್ಕನಾಯಕನಹಳ್ಳಿ ಪ್ರಾರಂಭ ಮಾಡ್ತಾರೆ. ಅಲ್ಲಿ ಪ್ರಾರಂಭ ಮಾಡಿದಾಗ್ಲೂ ಕೂಡ ಅಷ್ಟೇ, ಸಾಮಾನ್ಯವಾಗಿ ವಕೀಲರು ಅಂದ್ರೆ ಪರ ಮತ್ತೆ ವಿರೋಧ ಎರಡೂ ಇದ್ದೇ ಇರುತ್ತೆ. ನಿಮ್ಗೆ ಎಷ್ಟೋ ಜನ ಮಕ್ಕಳಿಗೆ ಹೈಸ್ಕೂಲ್ ಅಲ್ಲಿ ಇರೋರಿಗೆ ಗೊತ್ತಿರ್ಬೋದು ಅನ್ಕೊಂಡಿದೀನಿ. ಆದ್ರೆ ಕಿರಣ್ ಕುಮಾರ್ ಸರ್ ಯಾರಿಗೂ ಕೆಟ್ಟವರು ಅಂತ ಅನ್ಸೇ ಇರ್ಲಿಲ್ಲ. ಯಾಕಪ್ಪ ಅಂತ ಹೇಳಿದ್ರೆ, ಲಾಯರ್ಗಳಂತಂದ್ರೆ ದುಡ್ಡು ಇಸ್ಕೊಳ್ತಾರೆ ಅನ್ನೋ ತರ ಇದ್ರೆ, ಆದ್ರೆ ಅವರು ಅವ್ರ ಹತ್ರ ಇದ್ದ ದುಡ್ಡು ಯಾರಾದ್ರೂ ಹಳ್ಳಿಗಳಿಂದ ಬಂದಿರೋರೆ, ಸಾಮಾನ್ಯ ಭೂಮಿದು ವ್ಯಾಜ್ಯ ಮಾಡ್ಕೊಂಡು ಬರ್ತಾ ಇದ್ದಂತವ್ರು, ಅವ್ರಿಗೆ ಬಸ್ ಚಾರ್ಜ್ ಇಲ್ಲ, ಊಟಕ್ಕಿಲ್ಲ ಅಂದ್ರೆ ಆ ದುಡ್ಡು ಅವ್ರು ವಾಪಸ್ ಕೊಟ್ಟು ಬಂದಿರೋರು. ಸೊ ಹಂಗಾಗಿ ಎಲ್ಲಾ ಜನತೆಗೂ ಕೂಡ ಎಷ್ಟೋ ಕಡೆ ನಾವು ಅವರು ರಾಜಕೀಯದಲ್ಲಿ ಇದ್ದಿದ್ರಿಂದ ಕ್ಯಾನ್ವಾಸ್ ಹೋದಂತ ಸಂದರ್ಭದಲ್ಲಿ ಎಷ್ಟೋ ಜನ ಮಾತನ್ನ ನೆನೆಸಿ ಅವರ ಬೆಂಬಲಿಗರಾಗಿ ತುಂಬಾ ಸಾವಿರಾರು ಜನ ಹೊರಹೊಮ್ಮಿದ್ರು ಅಂತ ಹೇಳೋದಕ್ಕೆ ನಿಜವಾಗಿಯೂ ಹೆಮ್ಮೆ ಅನ್ಸುತ್ತೆ. ಆಗ ಹುಳಿಯಾರಲ್ಲಿ ಇದ್ದಿದ್ದು ಅವ್ರನ್ನೂ ಸೇರಿಸಿ 5 ಜನ ಕಾರ್ಯಕರ್ತರು. ಏನಾದ್ರು ಸ್ಟ್ರೈಕ್ ಕುತ್ಕೋಬೇಕು ಅಂದ್ರೆ ಅವರೇ 5 ಜನ, ಘೋಷಣೆಗಳನ್ನ ಕೂಗ್ತಾ ಹೋಗ್ಬೇಕು ಅಂದ್ರೆ ಅವರೇ 5 ಜನ. ಹಂಗಿದ್ದಂತಹ ಸಂದರ್ಭದಲ್ಲಿ ಅಂತಹ ಪಕ್ಷವನ್ನ 60,000 ಮತಗಳಿಗೂ ಹೆಚ್ಚಿನದಾಗಿ ಕನ್ವರ್ಟ್ ಮಾಡಿದಂತಹ ಒಂದು ಕೀರ್ತಿ ನಿಜವಾಗ್ಲೂ ಸಹ ಕಿರಣ್ ಕುಮಾರ್ ಅವರಿಗೆ ಸಲ್ಲಿಸುತ್ತೆ. ನೀವೆಲ್ಲ 1ನೇ ತರಗತಿಯಿಂದ ಇದೇ ಶಾಲೆಯಲ್ಲಿ ಓದ್ತಾ ಇರ್ತೀರಾ, 10th ಬಂದಾಗ ಎಲೆಕ್ಷನ್ ನಿಂತ್ಕೋತೀರಾ. ಅವಾಗ ಒಂದು 200 ವೋಟ್ ತಗೋಬೇಕು ಅಂತಂದ್ರೆ ಎಷ್ಟು ಕಷ್ಟ ಇರುತ್ತಲ್ವಾ ನಿಮ್ಗೆ? 10 ವರ್ಷ ನೀವು ಶ್ರಮ ಹಾಕಿದ್ರು ಕೂಡ ಅದೇ ಶ್ರಮವನ್ನ 10-15 ವರ್ಷ ಶ್ರಮ ಹಾಕಿ ಕೇವಲ 5 ಜನ ಇದ್ದವರು 60,000 ಜನ ತನಕ ತಗೊಂಡು ಹೋಗ್ಬೇಕು ಅಂದ್ರೆ ಅದು ಎಷ್ಟು ಒಳ್ಳೆತನ ಇದ್ರೆ ಮಾತ್ರ ಅಲ್ವಾ ಆ ರೀತಿ ಆಗೋದು. ಆಗ ಬೇರೆ ಪಕ್ಷದಲ್ಲೂ ಅವ್ರು ಹಂಗಿರ್ಬೋದು ಹಿಂಗೆ ಅಂತ ಮಾತಾಡ್ಕೊಂತಾನೆ ಇರ್ತಾರಲ್ವಾ, ಅವ್ರ ಫ್ಯಾಮಿಲಿ ಎಲ್ಲ ಇನ್ವಾಲ್ವ್ ಆಗ್ತಾರೆ, ಅವ್ರ ಜೋರು ಇವ್ರು ಹಿಂಗೆ ಅನ್ನೋ ಇದ್ದೇ ಇರ್ತಾ ಇತ್ತು. ಆದ್ರೆ ಈಗ ಸ್ವಲ್ಪ ದಿನಕ್ಕೆ ಅವ್ರಿಗೆ ಎಷ್ಟು ಆತ್ಮೀಯ ಭಾವನೆ ಬೆಳೆದಿದೆ ಅಂತಂದ್ರೆ, ಪ್ರತಿ ಸತಿ ನಾನು ಕಿರಣ್ ಕುಮಾರ್ ಸರ್ ಬರ್ಡೇ ಮಾಡ್ಬೇಕಾದ್ರೆ ನನ್ನ ಶ್ರಮ ಒಂದು 50% ಆದ್ರೂ ಇರ್ತಿತ್ತು. ಆದ್ರೆ ಈ ಸಲ ನನ್ನ ಶ್ರಮ ಬರೀ 10% ಅಷ್ಟೇ ಇದೆ ಅಂತ ನಾನಾರು ಅಂದ್ಕೊಂಡಿದೀನಿ, ಅಥವಾ ಅದಕ್ಕಿಂತಲೂ ಕಡಿಮೆ ಇರ್ಬೋದೇನೋ. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷಗಳಿರ್ಬೋದು, ಕಾರ್ಯದರ್ಶಿಗಳಿರ್ಬೋದು, ಅಥವಾ ಪದಾಧಿಕಾರಿಗಳಿರ್ಬೋದು, ಎಲ್ಲರೂ ಸೇರಿ ಎಷ್ಟು ಸ್ವಂತ ಮನೆದೇನೋ ಕಾರ್ಯಕ್ರಮ ಅನ್ನೋ ಮಟ್ಟಿಗೆ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಅದು ಅವರ ಒಳ್ಳೆಯ ತನವನ್ನ ತೋರಿಸುತ್ತೆ. ಕಿರಣ್ ಕುಮಾರ್ ಅವರು ಒಳ್ಳೆಯವರು, ಹೌದಪ್ಪ, ಅವ್ರು ನಾವು ಫಸ್ಟ್ ಏನೋ ಅಂದ್ಕೊಂಡಿದ್ವಿ, ಆದ್ರೆ ಅವ್ರು ಆ ತರ ವ್ಯಕ್ತಿ ಅಲ್ಲ, ಒಳ್ಳೆಯವರು, ಇಂಥ ನಾಯಕರು ನಮಗೆ ಬೇಕು ಅನ್ನೋದನ್ನ 1 ವರ್ಷದಲ್ಲೇ ಅವರು ಎಲ್ಲಾ ಪಕ್ಷದವ್ರಿಗೂ ಸಹ ಮನವರಿಕೆ ಮಾಡಿಕೊಟ್ಟಿರುವಂತಹ ಕೀರ್ತಿ ಕೂಡ ಕಿರಣ್ ಕುಮಾರ್ ಸರ್ ಅವ್ರದ್ದು. ಹಾಗಾಗಿ ನೀವು ಎತ್ತರಕ್ಕೆ ಬೆಳಿಬೇಕು ಅಂತಂದ್ರೆ ಮಕ್ಕಳ, ಮೊದಲು ನಮ್ಗೆ ಸಂಯಮ ಇರಬೇಕು. ಯಾಕೆಂದ್ರೆ 5 ಜನ ಇದ್ದಿದ್ದನ್ನ 60,000 ಜನ ತನಕ ತಗೊಂಡು ಹೋಗಿ ಅದಾದ ನಂತರ ಆ ಪಕ್ಷದಿಂದ ಇಲ್ಲ ನೀವು ಬೇಡ ಅಂತಂದ್ರು ಸಹ ಒಂದ್ ಸ್ವಲ್ಪನೂ ಕೋಪ ಮಾಡ್ಕೊಳ್ದಲೇನೆ, ಏನು ಹೇಳಿಕೆಗಳು ಕೊಡದಲೇನೆ ನಗ್ನಕ್ಕ ಹೊರಗಡೆ ಬಂದಂತಹ ಆ ಒಂದು ಬುದ್ಧಿ ಎಲ್ಲರಲ್ಲಿ ಇರಕ್ ಸಾಧ್ಯ ಇಲ್ಲ. ಎಲ್ಲೋ ಲಕ್ಷಕ್ಕೊಬ್ರಿಗೆ ಇರ್ಬೋದೇನೋ, ನನಗಂತೂ 1 ಪಾಯಿಂಟ್ ಕೂಡ ಇಲ್ಲ ಅಂತ ನಾನು ನೇರವಾಗಿ ಒಪ್ಕೋತೀನಿ. ಅಷ್ಟು ಒಂದು ಸಂಯಮ, ಸಹನೆ, ತಾಳ್ಮೆ ಎಲ್ಲಾ ಗುಣ ಇದ್ರೆ
ಖಂಡಿತವಾಗಿಯೂ ಸಹ ನಾವು ಮೇಲೆ ಬರ್ಬೋದು. ಈ ರೀತಿಯಾಗಿ ಮೇಲೆ ಬಂದಂತಹವರು ಸಮಾಜದಲ್ಲಿ ಹೆಚ್ಚು ಜನ ಆಗ್ಬೇಕು. ನಿಮ್ಮಲ್ಲೂ ಕೂಡ ಇವಾಗ ಎಷ್ಟೋ ಜನ ಕೆಳ ಕೂತಿದ್ರ, ಮುಂದೊಂದು ದಿನ ನೀವು ಸಹ ಅತ್ಯಂತ ಉನ್ನತ ವ್ಯಕ್ತಿಗಳಾಗಿ ಇದೇ ರೀತಿ ನಿಮ್ ಇರೋ ಕ್ಷೇತ್ರದಲ್ಲಿ ಗುರುತಿಸ್ಕೊಂಡ್ರಿ ಅಂತಂದ್ರೆ ಹೊರಗಡೆ ಹೋಗಿ ಎಷ್ಟು ಕೋಟಿ ದುಡಿದ್ರೂ ಸಹ ಇದಕ್ಕೆ ಸಮ ಇರಲ್ಲ. ಅಂತಹ ವ್ಯಕ್ತಿಗಳು ನೀವಾಗ್ಲಿ ಅಂತ ಆಶಿಸ್ತಾ 2 ಮಾತನಾಡಲು ಅವಕಾಶ ಕೊಟ್ಟಂತಹ ತಮ್ಮೆಲ್ಲರಿಗೂ ವಂದಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. जब तक बच्चे नाच पिजामा पकड़ के रखे अब सब में केक बट्टे हैं सारे हॉल यहाँ पे सारे गड्ढे हैं पूरे साल मेरा बर्थडे है लगेंगे तुझपे सच्चे नाच पिजामा पकड़ के रखे आज तो पार्टी जब तक बच्चे नाच पिजामा पकड़ के रखे
ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರ್ಷ ಹರ್ಷ ಬಾಳಿನ ದೀಪ ನನಗೂ ದೇವರ ರೂಪ ನಿಮಗೂ ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರ್ಷ ಹರ್ಷ. ಉಪಸ್ಥಿತಿರುವಂತಕ್ಕಂತಹ ಜನಪ್ರಿಯ ಮಾಜಿ ಶಾಸಕರು ಹಾಗೂ ನಮ್ಮ ಶಾಲೆ ಅಧ್ಯಕ್ಷರು ಕೂಡ ಆದಂತಹ ಕಿರಣ್ ಕುಮಾರ್ ಸರ್ ಅವರಿಗೆ ಇವತ್ತಿನ ಹುಟ್ಟುಹಬ್ಬದ ಸಂಭ್ರಮವನ್ನ ಎಲ್ಲ ಶಿಕ್ಷಕರ ಪರವಾಗಿ ಹಾಗೂ ಎಲ್ಲ ಪುಟಾಣಿ ಮಕ್ಕಳ ಪರವಾಗಿ ನಾನು ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ. ಹುಟ್ಟುಹಬ್ಬವನ್ನ ಆಚರಣೆ ಮಾಡ್ಕೊಳ್ಳುವಂತಕ್ಕಂಥದ್ದು ಅದರ ಹಿಂದಿನ ಉದ್ದೇಶಗಳೇನು? ಯಾಕೆ ಅಂತ ಹೇಳಿದ್ರೆ ಎಲ್ಲರ ಹುಟ್ಟುಹಬ್ಬದ ಆಚರಣೆ ಇದು ಅರ್ಥಪೂರ್ಣವಾಗಿರೋದಿಲ್ಲ. ಸಮಾಜಕ್ಕೆ ಏನಾದರೂ ಕೂಡ ಕೊಡುಗೆಯನ್ನು ಕೊಟ್ಟು ಸಮಾಜಮುಖಿಯಾಗಿ ಬದುಕಿ ಈ ದೀನ ದಲಿತರ ಪರವಾಗಿ ನಿಂತು ಧ್ವನಿ ಎತ್ತಿರುವಂತಕ್ಕಂಥ ಸಾಧಕರನ್ನ ನಾವು ನೆನೆಸಿ ಅಂಥವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡುವಂತಕ್ಕಂಥದ್ದು ಬಹಳ ಅರ್ಥಪೂರ್ಣ. ಇವತ್ತು ನಾವೆಲ್ಲ ಅಂತ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗ್ತಿದೀವಿ ಅಂತಕ್ಕಂಥದನ್ನ ನಾವೆಲ್ಲರೂ ಕೂಡ ಭಾವಿಸ್ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಈಗ ಪ್ರಪಂಚ ಬಹಳ ಸ್ವಾರ್ಥವಾಗಿದೆ. ನಾನ್ ಚೆನ್ನಾಗಿದ್ರೆ ಸಾಕು, ನನ್ನ ಕುಟುಂಬ ಚೆನ್ನಾಗಿದ್ರೆ ಸಾಕು ಅಂತಕ್ಕಂಥವ್ರ ಸಂಕೇತ. ಇದು ವಿಶೇಷವಾಗಿ ದಯವಿಟ್ಟು ಯಾರು ಬೇಜಾರು ಮಾಡ್ಕೊಂಡು ರಾಜಕೀಯದಲ್ಲಿರೋರಂತರೂ ಹೆಚ್ಚಾಗಿ ಇದೇ ರೀತಿ ಯೋಚನೆ ಮಾಡ್ತಾರೆ. ಆದ್ರೆ ನಮ್ಮ ಅಧ್ಯಕ್ಷರು, ಶಾಲೆಯ ಮುಖ್ಯಸ್ಥರು, ಮಾಜಿ ಶಾಸಕರು ಈ ಮಾತಿಗೆ ಅವರು ವಿರುದ್ಧವಾಗಿದ್ದಾರೆ. ಕೆಲವು ಘಟನೆಗಳನ್ನ ನಿಮ್ಮ ಮುಂದೆ ವ್ಯಕ್ತಪಡಿಸ್ತಾ ಇದು ಯಾವ ರೀತಿ ಸಾಕ್ಷಿಯಾಗಿದೆ ಅಂತಕ್ಕಂಥದ್ದು ನಾನು ನಿಮ್ಮ ಮುಂದೆ ಹೇಳ್ತೇನೆ. ಹುಳಿಯಾರು ಕೆಂಕೆರೆ ಭಾಗದಲ್ಲಿರುವಂತಕ್ಕಂತಹ ಪದವಿ ಕಾಲೇಜು, BMS ಪದವಿ ಕಾಲೇಜ್ ಆಗಿರ್ಬೋದು, ಪದವಿ ಪೂರ್ವ ಕಾಲೇಜ್ ಆಗಿರ್ಬೋದು, ಇವತ್ತು ಆ ಒಂದು ಕಾಲೇಜಿನ ಜಮೀನನ್ನ ಯಾವುದೇ ಫಲಾಫಲದ ನಿರೀಕ್ಷೆ ಇಲ್ಲದೇನೆ ಕಿರಣ್ ಕುಮಾರ್ ಸರ್ ಅವರ ಕುಟುಂಬ ಅದನ್ನ ಆ ಒಂದು ಕಾಲೇಜ್ಗೆ ನೀಡಿರೋ ಫಲಿತಾಂಶವಾಗಿ ಇವತ್ತು ಸಹಸ್ರಾರು ಮಕ್ಕಳು ಇವತ್ತು ಆ ಒಂದು ಕಾಲೇಜಲ್ಲಿ ಶಿಕ್ಷಣವನ್ನು ಪಡಿತಾ ಇದ್ದಾರೆ. ಇದು ಬಹುಶಃ ಒಬ್ಬ ರಾಜಕೀಯ ವ್ಯಕ್ತಿಗೆ ಶಿಕ್ಷಣಕ್ಕೆ ಈ ಸಮಾಜಕ್ಕೆ ನಾವೇನಾದ್ರೂ ಕೊಡುಗೆ ಕೊಡಬೇಕು ಅಂತಕ್ಕಂಥ ಒಂದು ಭಾವನೆ ಇದ್ದಾಗ ಮಾತ್ರ ಇದು ಸಾಧ್ಯ ಆಗತ್ತೆ. ವಿಶೇಷವಾಗಿ ಆ ಒಂದು ಕೆಲಸವನ್ನ ನಮ್ಮ ಶಾಲೆಯ ಅಧ್ಯಕ್ಷರು ಮಾಡಿರೋದನ್ನ ನಾವು ನೆನೆಸ್ಕೋಬೇಕಾಗತ್ತೆ. ಕಳೆದ 2 ವರ್ಷಗಳ ಹಿಂದೆ ಒಂದು ದೊಡ್ಡ ಒಂದು ಸಂಭ್ರಮ ಕಾರ್ಯಕ್ರಮ ನಡೀತು ಹುಟ್ಟುಹಬ್ಬದ ದಿನ. ನಾನು ಅವತ್ತು ಬಹಳ ವೈಯಕ್ತಿಕವಾಗಿ ಕೆಲವು ಘಟನೆಗಳನ್ನ ನೆನೆಸ್ಕೊಳ್ಳಕ್ ಇಷ್ಟಪಡ್ತೇನೆ. ಯಾಕೆಂದ್ರೆ ಆ ಕಾರ್ಯಕ್ರಮದಲ್ಲಿ ವಯಸ್ಸಿನ ಮಿತಿ ಇಲ್ದೇನೆ ಬಹಳಷ್ಟು ಸಂಖ್ಯೆಯಲ್ಲಿ ಜನ ಸೇರಿದ್ರು. ಮುದುಕರು ಬಂದಿದ್ರು, ಅಂದ್ರೆ ವಯಸ್ಸಾಗಿರೋರು ಇದ್ದಾರೆ, ಚಿಕ್ಕ ಮಕ್ಕಳಿದ್ದಾರೆ, ಬಹಳ ಇನ್ನ ಯುವಕರು ಕೂಡ ಬಹಳಷ್ಟು ಜನ ಸೇರಿದ್ರು. ಅವತ್ತಿನ ದಿನ ಈ ಬುಕ್ಕಾಪಟ್ನ ಮತ್ತೆ ಸಿರಾ ಭಾಗದಿಂದ ಬಂದಿರುವಂತಕ್ಕಂಥ ಬಹಳಷ್ಟು ಹಳ್ಳಿಯಿಂದ ಬಂದಿರುವಂತಕ್ಕಂಥ ವಯಸ್ಸಾಗಿರುವಂತಕ್ಕಂಥ ಹಿರಿಯರು ಅವತ್ತು ಎಷ್ಟು ಅವರು ಖುಷಿಯಿಂದ ಆ ಒಂದು ಹುಟ್ಟುಹಬ್ಬದ ಸಂದರ್ಭದಲ್ಲಿ ಪಾಲ್ಗೊಂಡ್ರು ಅಂತ ಹೇಳಿದ್ರೆ ಅವರ ಒಂದು ಖುಷಿಗೆ ಈ ಸುಂದರ ಸಮಾರಂಭದಲ್ಲಿ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಈ ಸಮಾರಂಭದ ಕೇಂದ್ರ ಬಿಂದು ಆಗಿರ್ತಕ್ಕಂಥ ಸನ್ಮಾನ್ಯ ಕಿರಣ್ ಕುಮಾರ್ ಸಾಹೇಬರಿಗೆ ಮೊದಲನೇದಾಗಿ ನಿಮ್ಮೆಲ್ಲರ ಮುಂದೆ ಹುಟ್ಟುಹಬ್ಬದ ಶುಭಾಶಯವನ್ನು ಹೇಳ್ತಾ ಮತ್ತು ಹಾಗೂ ಈ ಒಂದು ಸಮಾರಂಭದಲ್ಲಿ ಆಸೀನರಾಗಿರ್ತಕ್ಕಂಥ ಅವ್ರ ಧರ್ಮಪತ್ನಿಯವರಾಗಿರ್ತಕ್ಕಂಥ ಶ್ರೀಮತಿ ಕವಿತಾ ಕಿರಣ್ ಕುಮಾರ್ ಅವರೇ ಹಾಗೂ ಈ ವೇದಿಕೆಯಲ್ಲಿ ಇರ್ತಕ್ಕಂಥ ಶಾಲೆಯ ಪ್ರಾಂಶುಪಾಲರನ್ನ ನಾನು ಸ್ವಾಗತಿಸ್ತೇನೆ. ಶಾನ್ಸರ್ ಅವರನ್ನ ಮಾತಿಗಾಗಿ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ವಂದಿಸುತ್ತಾ ಇವತ್ತಿನ ಕೇಂದ್ರ ಬಿಂದು ಆಗಿರ್ತಕ್ಕಂಥ ಸನ್ಮಾನ್ಯ KS ಕಿರಣ್ ಕುಮಾರ್ ಸರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ ನನ್ನ ಕೆಲವು ಅನಿಸಿಕೆಗಳನ್ನು ನಾನು ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ನಾನು ಈ ಒಂದು ಸಂಸ್ಥೆಗೆ ಬಂದು ಇಲ್ಲಿಗೆ 10 ವರ್ಷ ಆಯಿತು. 10 ವರ್ಷದಿಂದಲೂ ಯಾವುದೇ ರೀತಿ ತೊಂದರೆಗಳಿಲ್ಲದೇ ನಾನು ಈ ಒಂದು ಶಾಲೆಯಲ್ಲಿ ಮುಂದುವರ್ಕೊತಾ ಬಂದಿದ್ದೀನಿ. ಅದಕ್ಕೆ ಮುಖ್ಯ ಕಾರಣ ಅಂತಂದರೆ ಶಾಲೆಯ ಮ್ಯಾನೇಜ್ಮೆಂಟ್ ಅಂತ ಹೇಳೋದಕ್ಕೆ ಹೆಮ್ಮೆ ಆಗುತ್ತೆ ನನಗೆ. ಇವತ್ತಿನ ದಿನಗಳಲ್ಲಿ ಶಾಲೆಯಲ್ಲಿ ಪ್ರಾಂಶುಪಾಲರು ವರ್ಷಕ್ಕೊಬ್ಬರು, 2 ವರ್ಷಕ್ಕೊಬ್ಬರು, 3 ವರ್ಷಕ್ಕೊಬ್ಬರು ಚೇಂಜ್ ಆಗ್ತಕ್ಕಂಥ ಸಿಚುವೇಶನ್ನ ಭಾಳ ಕಡೆ ನಾನು ನೋಡ್ತಾ ಇದ್ದೀನಿ. ಆದರೆ ನಾನು ಇದೇ ಶಾಲೆಯಲ್ಲಿ 10 ವರ್ಷ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ.
ಇನ್ನು 10 ವರ್ಷ ಆದರೂ ಇದೇ ರೀತಿ ಮ್ಯಾನೇಜ್ಮೆಂಟ್ ಇದ್ರೆ ಕೆಲಸ ಮಾಡೋದಕ್ಕೆ ರೆಡಿ ನಿಂತ ಈ ಒಂದು ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕಿರಣ್ ಕುಮಾರ್ ಸರ್ ಬಗ್ಗೆ ಹೇಳಬೇಕು ಅಂತಂದ್ರೆ, ಈ 10 ವರ್ಷದಲ್ಲಿ ಒಂದು ದಿನ ಕೂಡ ಯಾವತ್ತೂ ಜೋರಾಗಿ ಬೈದಾರಲ್ಲ, ಗದರಿಸ್ತಾರಲ್ಲ, ಗಲಾಟೆ ಮಾಡ್ತಾರಲ್ಲ. ತಪ್ಪು ಮಾಡ್ತಕ್ಕಂಥದ್ದು ಮಾನವನ ಸಹಜ ಗುಣ. ಸುಮಾರು ಸತಿ ನಾನು ತಪ್ಪು ಮಾಡಿದ್ದೀನಿ, ನಮ್ಮ ಕ್ಯಾಂಪಸ್ ಇಂದ ಟೀಚರ್ಸ್ ಕಡೆಯಿಂದಲೂ ತಪ್ಪಾಗಿದೆ. ಸರಿಪಡಿಸ್ಕೊಳ್ರಿ, ಸರಿಪಡಿಸ್ಕೊಂಡು ನೆಕ್ಸ್ಟ್ ಟೈಮ್ ಅದಾಗುತ್ತೆ ನೋಡ್ಕೊಳ್ಳಿ ಅಂತ ಅವ್ರು ಯಾವಾಗಲೂ ಸಮಾಧಾನದಿಂದ ಹೇಳ್ತಾ ಇರ್ತಕ್ಕಂಥವ್ರು. ನಾನು ಇವತ್ತು ಸಮಾಧಾನ ಏನಾದ್ರು ಕಲ್ತಿದ್ರೆ ಅದು ಸರಿಂದಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಈ ಒಂದು ಶಾಲೆ ಈ ಒಂದು 10 ವರ್ಷದ ಕೆಳಗಡೆ 46 ಜನ ಮಕ್ಕಳಿಂದ ಶುರುವಾಯಿತು. ಇವತ್ತಿನ ದಿವಸ 700 ಚಿಲ್ಲರೆ ಮಕ್ಕಳು ನಮ್ಮಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಟೈಪ್ಸ್ ಅವರು ಹೇಳಿದ್ರು, ಇಡೀ ಸೌತ್ ಝೋನ್ಗೆ ಹೈಯೆಸ್ಟ್ ಮಾರ್ಕ್ಸ್ ಸ್ಕೋರ್ ಆಗಿರ್ತಕ್ಕಂಥ ವಿದ್ಯಾರ್ಥಿನ ಕೊಡ್ತಕ್ಕಂಥ ಸಂಸ್ಥೆ ಆಗಿದೆ ಇದು. ಗ್ರಾಮೀಣ ಭಾಗದಲ್ಲಿ ಒಂದು ಸಂಸ್ಥೆನ, ಒಂದು CBSE ಸಂಯೋಜಿತ ಶಾಲೆಯನ್ನು ತೆಗೆತಕ್ಕಂಥದ್ದು ಅಷ್ಟು ಸುಲಭ ಆಗಿಲ್ಲ. ಅದು ಎಷ್ಟು ಕಷ್ಟ ಅಂತ ನಾನು ಇದೇ ಶಾಲೆ ಸಂಯೋಜನೆ ಸಿಗೋದಕ್ಕಿಂತ ಮುಂಚೆ ಬಹಳ ಕಷ್ಟ ಅನುಭವಿಸಿದ್ವಿ. ಒಂದ್ಸತಿ ಇದು ಆಗದೇ ಇಲ್ಲ ಅನ್ನೋ ಲೆವೆಲ್ವರೆಗೂ ಹೋಗಿ ಕೊನೆಗೆ ಮ್ಯಾನೇಜ್ಮೆಂಟ್ ಹತ್ರ ಮಾತಾಡಿದಾಗ, ಸರ್ ಹತ್ರ ಮಾತಾಡಿದಾಗ CBSE ಸಿಗೋದು ಕಷ್ಟ ಆಗ್ತಾ ಇದೆ, ಅಟ್ಲೀಸ್ಟ್ ಬೇರೆ ಯಾವುದಾದ್ರೂ ತಗೋಣ ಅನ್ನೋ ಉದ್ದೇಶ ಇಟ್ಕೊಂಡು ಮಾತಾಡಿದೆ. ಆಗ ಸರ್ ಯಾವುದೇ ಕಾರಣಕ್ಕೂ ಆಗೋದಿಲ್ಲ, CBSEನೇ ಆಗಬೇಕು, CBSE ಸಿಗುತ್ತೆ, ಮಾಡೇ ಮಾಡೋಣ, ಯಾರು ಹೋಗಿ ಕಳ್ಕೊಳೋದು ಬೇಡ ಅಂತ ಸುಮಾರು 3-4 ಸತಿ ಡೆಲ್ಲಿಗೆ ಓಡಾಡಿಕೊಂಡು ನಮ್ಮ ಶಾಲೆಗೆ CBSE ಅಫಿಲಿಯೇಷನ್ ಸಿಗೋದಕ್ಕೆ ಮುಖ್ಯ ಕಾರಣ ಆಗಿರ್ತಕ್ಕಂಥವ್ರು ಸನ್ಮಾನ್ಯ KS ಕಿರಣ್ ಕುಮಾರ್ ಸರ್ ಅಂತ ಹೇಳೋದಕ್ಕೆ ನನಗೆ ಹೆಮ್ಮೆ ಆಗ್ತದೆ. ಮತ್ತೆ ಅವರು ಯಾವುದೇ ಕಾರಣಕ್ಕೂ ನಮ್ಮ ಶಾಲೆಗೆ ನಾನು ನೋಡಿದ ರೀತಿ ಜಾತಿ ಬಗ್ಗೆ ಯಾವತ್ತೂ ತಲೆ ಕೆಡಿಸ್ಕೊಂಡವರಲ್ಲ. ನಮ್ಮ ಜಾತಿ ಬೇರೆ ಜಾತಿ ಅಂತ ಯಾವುದೇ ರೀತಿ ಇವತ್ತಿನವರೆಗೂ ನಾನು ಅವರ ಭಾವನೆ ನೋಡೇ ಇಲ್ಲ. ಯಾಕೆ ಅಂತಂದ್ರೆ ರೀಸೆಂಟ್ ಆಗಿ ಸುಮಾರು ಒಂದು 5-6 ತಿಂಗಳ ಹಿಂದೆ ಅನ್ಸುತ್ತೆ, ಯಾವುದೋ ವಿಷಯ ಬಂದಾಗ ನನ್ನನ್ನ ಅನಿವಾರ್ಯತೆಯಿಂದ ಕೇಳಬೇಕಾದ ಪರಿಸ್ಥಿತಿ ಬಂತು, ಕ್ಯಾಸ್ಟ್ ಯಾವುದು. ಅವತ್ತು ಗೊತ್ತಾಗಿದ್ದವ್ರಿಗೆ ಇವತ್ತಿನವರೆಗೂ ಬಹಳಷ್ಟು ಜನಕ್ಕೆ ನಾನು ಯಾವ ಕ್ಯಾಸ್ಟಿಗೆ ಸೇರಿದನೋ, ಯಾವ ಗುಂಪಿಗೆ ಸೇರಿದನೋ ಅನ್ನೋದು ಗೊತ್ತಿರಲಿಲ್ಲ. ಯಾವ ರೀತಿ ತಾರತಮ್ಯ ಇಲ್ದಲೇ ಅವರು ಒಂದು ಸಂಸ್ಥೆನ, ಎಜುಕೇಶನ್ ಫೀಲ್ಡ್ ನ ತಗೊಂಡು ಹೋಗ್ತಾರೆ ಅನ್ನೋದಕ್ಕೆ ಅದು ಒಂದು ಉತ್ತಮ ಉದಾಹರಣೆ ಅಂತ ತಿಳ್ಕೊಂತ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತೀನಿ. ಒಂದು ಹುಟ್ಟುಹಬ್ಬದ ಸಮಾರಂಭಕ್ಕೆ ಇವತ್ತನೇ ಆಗಮಿಸಿರುವಂತಕ್ಕಂತಹ MRR ಆಸ್ಪತ್ರೆಯ ಮುಖ್ಯಸ್ಥರು ಚೇತನ್ ಸರ್ ಅವರಿಗೆ ಎಲ್ಲರ ಪರವಾಗಿ ನಾನು ತುಂಬುವುದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮಾತಿಗಾಗಿ ಬ್ಲಾಕ್ ಕಾಂಗ್ರೆಸ್ ಯುವ ಮುಖಂಡರು ಆಗಿರುವಂತಹ ಶ್ರೀಯುತ ಜಗದೀಶ್ ಅವರನ್ನ ಮಾತಿಗೆ ಆಹ್ವಾನಿಸ್ತೇನೆ. ಮೊದಲನೇದಾಗಿ ಶ್ರೀಯುತ KS ಕಿರಣ್ ಕುಮಾರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಸಲ್ಲಿಸುತ್ತಾ, ವೇದಿಕೆ ಮೇಲೆ ಆಶೀರ್ವಾದ ಎಲ್ಲ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿ ಆಶೀರ್ವಾದ ಎಲ್ಲ ಪುಟಾಣಿ ಮಕ್ಕಳೇ ಹಾಗೂ ಶಿಕ್ಷಕರು ಮುಂತಾದವರೇ, ಎಲ್ಲ ಈ ಭಾಗದ ಸಭಿಕರೇ, ಏನು ಇವತ್ತಿನ ದಿವಸ ಕಿರಣ್ ಕುಮಾರ್ ಅವರ ಬರ್ತ್ಡೇನ ಆಚರಿಸ್ತಾ ಇದ್ದಾರೆ. ನಿಜಕ್ಕೂ ಹೇಳ್ಬೇಕಂದ್ರೆ ಒಂದು ಅರ್ಥಪೂರ್ಣವಾಗಿದೆ. ಯಾಕೆ ಅಂತಂದ್ರೆ ನಾನು ನೋಡ್ತಾನೆ ಇದ್ದೀನಿ, ಏನು ಬೆಂಗಳೂರಿನಲ್ಲಿ ಎಜುಕೇಶನ್ ಮಾಡಿದಂಥವ್ರು ಬೆಂಗಳೂರಲ್ಲಿ ಜೀವನ ಕಟ್ಕೊಂಡು ಕೋಟ್ಯಾಂತರ ರೂಪಾಯಿನ ಗಳಿಸಿಕೆ ನೋಡ್ತಾರೆ. ಆದರೆ ಕಿರಣ್ ಕುಮಾರ್ ಅವರು ಬೆಂಗಳೂರಿನಲ್ಲಿ ಓದಿದ್ರು ಸಹ ಬೆಂಗಳೂರನ್ನ ಬಿಟ್ಟು ಇಲ್ಲಿ ನಾನು ಹುಟ್ಟಿದಂಥ ಊರಿಗಾಗಲಿ ಈ ಒಂದು ತಾಲೂಕಾಗಲಿ ಏನಾದ್ರೂ ಒಂದು ಕೊಡುಗೆ ಕೊಡ್ಬೇಕಂತ ಹೇಳ್ಬಿಟ್ಟು ಇಲ್ಲಿ ಬಂದು ಶಿಕ್ಷಣ ಸಂಸ್ಥೆ ಆರಂಭಿಸಿ ಒಳ್ಳೆಯ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ಈಗ ಕೇಳ್ತಾ ಇದೆ, ಇಲ್ಲೆಲ್ಲ ಹೇಳ್ತಾ ಇದ್ರು, ಈಗ ಒಳ್ಳೆಯ ಮಾರ್ಕ್ಸ್ ಅನ್ನು ಬಂದಿದೆ ಈ ಇಯರ್ನಲ್ಲಿ ಅಂತೇಳಿ ತುಂಬಾ ಕೇಳೋದಕ್ಕೆ ಸಂತೋಷ ಆಗುತ್ತೆ. ಯಾಕೆ ಅಂತಂದ್ರೆ ದುಡ್ಡು ಗಳಿಸ್ಬೇಕಂತಂದ್ರೆ ಬೇರೆ ಬೇರೆ ದಾರಿಗಳಿಂದ ದುಡ್ಡು ಗಳಿಸ್ತಾರೆ. ಈ ಶಿಕ್ಷಣ ಸಂಸ್ಥೆಯನ್ನು ಆರಂಭಿಸಿ ನಿಮ್ಮೆಲ್ಲ ಜೀವನಕ್ಕೆ ದಾರಿದೀಪವಾಗುವಂತ ಕಿರಣ್ ಕುಮಾರ್ ಅವರಿಗೆ ಇನ್ನೂ ಹೆಚ್ಚಿನದಾಗಿ ಒಳ್ಳೆಯದಾಗಲಿ. ಹಾಗೆ ಈ ರಾಜಕೀಯ ಕ್ಷೇತ್ರದಲ್ಲಿ ಇನ್ನೂ ಅವರಿಗೆ ಒಳ್ಳೆ ಭವಿಷ್ಯವನ್ನು ರೂಪುಗೊಳ್ಳಿ ಅಂತ ಆಶಿಸುತ್ತಾ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮುಂದಿನ ಮಾತಿಗಾಗಿ ಸಿದ್ದರಾಮಣ್ಣನವರು ಜಿಲ್ಲಾ ಪಂಚಾಯತ್ ಸದಸ್ಯರು ಆದಂತಹ ಸಿದ್ದರಾಮಣ್ಣವರನ್ನ ಆಹ್ವಾನಿಸ್ತಾರೆ. ಮಾಜಿ ಶಾಸಕರು ಹಾಗೂ
ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದಂಥ ಕಿರಣ್ ಕುಮಾರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ ವೇದಿಕೆ ಮೇಲೆ ಹಾಜರಾಗಿರ್ತಕ್ಕಂಥ ಎಲ್ಲ ಗಣ್ಯರೇ ಹಾಗೂ ಶಾಲಾ ಮಕ್ಕಳೇ ಹಾಗೂ ಶಿಕ್ಷಕ ವೃಂದದವರೇ, ಈಗಾಗಲೇ ಕಿರಣ್ ಕುಮಾರ್ ಅವರ ಹುಟ್ಟುಹಬ್ಬ ಅರ್ಥಪೂರ್ಣವಾಗಿ ಆಚರಣೆ ಆಗ್ತಾ ಇದೆ ಅಂತ ನಾನಾದರೂ ಭಾವಿಸ್ತಾ ಈಗಾಗಲೇ ನಮ್ಮ ಜಗದೀಶ್ ಅವರಾಗಿರ್ಬೋದು, ಮೇಡಮ್ ಅವರು ಆಗಿರ್ಬೋದು ಹೇಳಿದಂತೆ ಅವರು ಬೆಂಗಳೂರಿನಲ್ಲಿ ವಿದ್ಯಾಭ್ಯಾಸ ಮಾಡಿದ್ರು ಕೂಡ ಅಲ್ಲೇ ಇರ್ಬೋದಾಯ್ತು ಅಂತ ಹೇಳ್ತಿದ್ರು. ಆದರೂ ಕೂಡ ಅವರು ಇಲ್ಲಿ ಗ್ರಾಮೀಣ ಭಾಗದಲ್ಲಿ ಮಕ್ಕಳಿಗೆ ಎಜುಕೇಶನ್ ಕೊಡಬೇಕು, ಗ್ರಾಮೀಣ ಭಾಗದ ಜನರಿಗೆ ನನ್ನ ಸೇವೆ ಸಲ್ಲಿಸಬೇಕು ಅಂತ ಹೇಳಿ ಅವರು ಶಿಕ್ಷಣ ಕ್ಷೇತ್ರ ಮತ್ತು ರಾಜಕಾರಣ ಕ್ಷೇತ್ರ ಎರಡನ್ನೂ ಆಯ್ಕೆ ಮಾಡಿಕೊಂಡು ಅದರಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಮೊದಲನೇದಾಗಿ ಉಳಿಯಾರ್ನಲ್ಲಿ ಆರಂಭಿಸಿ ಎರಡನೇದಾಗಿ ಚಿಕ್ಕನಾಯಕನಲ್ಲಿ ಇಲ್ಲಿ ಮಾಡಿದ್ದಾರೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆ ವಿದ್ಯಾಭ್ಯಾಸ ಮತ್ತೆ ಸಂಸ್ಥೆಗಳು ಆರಂಭವಾಗಲಿ ಅಂತ ಆಶಿಸ್ತಾ ಈ ಸಂದರ್ಭದಲ್ಲಿ ಅದೇ ರೀತಿ ರಾಜಕಾರಣದಲ್ಲಿ ಅವರು ಮಾಜಿ ಶಾಸಕರು ಆಗಿರ್ಬೋದು. ಇವತ್ತು ಹಿಂದಿನ ಕಡಿಮೆ ಅವಧಿನಲ್ಲಿ ಅವರು ನಮ್ಮ ತಾಲೂಕಿಗೆ ಒಳ್ಳೆ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಈಗ ನಮಗೆ ಗೊತ್ತಿರೋ ರೀತಿ ಹೇಮಾವತಿ ಅರಿಲಿಕ್ಕೆ ಚಿಕ್ಕನಾಯಕನಹಳ್ಳಿ ಕ್ಷೇತ್ರಕ್ಕೆ ಅವರು ರೂವಾರಿ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಅವರಿಗೆ ಇನ್ನೂ ರಾಜಕಾರಣದಲ್ಲಿ ಒಳ್ಳೆಯ ಶಕ್ತಿ ತುಂಬಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಆಶಿಸ್ತಾ, ಅದೇ ರೀತಿ ಮಕ್ಕಳು ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ವಿದ್ಯಾಭ್ಯಾಸ ಕಲಿತು ಎಲ್ಲರಲ್ಲೂ ಒಂದೊಂದು ಪ್ರತಿಭೆ ಇರುತ್ತೆ, ಆ ಪ್ರತಿಭೆಯನ್ನ ಗುರುತಿಸ್ಕೊಂಡು ಒಳ್ಳೇದಾಗ್ಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಆಶಿಸ್ತಾ ನನಗೆ ಮಾತನಾಡಲು ಅವಕಾಶ ಕೊಟ್ಟಂತೆ ಎಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಗೀತೆಯ ಮೂಲಕ ಶುಭಾಶಯಗಳ ಕೋರಿಕೆಯನ್ನ ಕೋರಲು ಮುಂದೆ ಬರ್ತಾ ಇದ್ದಾರೆ ಸಂಗೀತ ಶಿಕ್ಷಕಿಯಾಗಿರುವಂತಹ ಶ್ರೀಮತಿ ವೀಣಾ ಮೇಡಮ್ ಅವರು. ಸರ್, ಹುಟ್ಟು ಹಬ್ಬಕ್ಕೆ ಶುಭ ಹಾರೈಕೆ, ಹುಟ್ಟು ಹಬ್ಬಕ್ಕೆ ಶುಭ ಹಾರೈಕೆ, ಹಬ್ಬದ ಸಂಭ್ರಮವು ನಿಮ್ಮ ಹುಟ್ಟಿಗೆ, ಸೇರಿಹೆವು ಇಷ್ಟರೆಲ್ಲ ಎಂದು ಒಟ್ಟಿಗೆ, ಹಬ್ಬದ ಸಂಭ್ರಮವು ನಿಮ್ಮ ಹುಟ್ಟಿಗೆ, ಸೇರಿಹೆವು ಇಷ್ಟರೆಲ್ಲ ಇಂದು ಒಟ್ಟಿಗೆ, ಬೇಡುವೆವು ಶ್ರೇಯವನು ಜನುಮದ ದಿನಕ್ಕೆ, ಬೇಡುವೆವು ಶ್ರೇಯವನು ಜನುಮದ ದಿನಕ್ಕೆ, ಕೋರುವೆವು ಪ್ರೀತಿಯಿಂದ ಶುಭ ಹಾರೈಕೆ, ಬೇಡುವೆವು ಶ್ರೇಯವನು ಜನುಮದ ದಿನಕ್ಕೆ, ಕೋರುವೆವು ಪ್ರೀತಿಯಿಂದ ಶುಭ ಹಾರೈಕೆ, ಹುಟ್ಟು ಹಬ್ಬಕ್ಕೆ ಶುಭ ಹಾರೈಕೆ, ಹುಟ್ಟು ಹಬ್ಬಕ್ಕೆ ಶುಭ ಹಾರೈಕೆ, ಪಡೆದ ಜನುಮ ಒಳಗು ಹೊರಗು ಪಾವನವಿರಲಿ, ಕಾಯಕವನು ಕಂಡು ಲೋಕ ಬೆರಗುಗೊಳ್ಳಲಿ, ಪಡೆದ ಜನುಮ ಒಳಗು ಹೊರಗು ಪಾವನವಿರಲಿ, ಕಾಯಕವನು ಕಂಡು ಲೋಕ ಬೆರಗುಗೊಳ್ಳಲಿ, ತೇದು ತೇದು ಗಂಧಕಮವು ಹೆಚ್ಚುವ ಹಾಗೆ, ತಾಳಿ ಬಾಳಿ ಬದುಕಿ ಮಂದಿ ಮೆಚ್ಚುವ ಹಾಗೆ, ತೇದು ತೇದು ಗಂಧಕಮವು ಹೆಚ್ಚುವ ಹಾಗೆ, ತಾಳಿ ಬಾಳಿ ಬದುಕಿ ಮಂದಿ ಮೆಚ್ಚುವ ಹಾಗೆ, ಹುಟ್ಟು ಹಬ್ಬಕ್ಕೆ ಶುಭ ಹಾರೈಕೆ, ಹುಟ್ಟು ಹಬ್ಬಕ್ಕೆ ಶುಭ ಹಾರೈಕೆ, ವಿದ್ಯಾವಾರಿಧಿಯ ವಿದ್ಯಾದಾತರು ನೀವು, ಸುತ್ತಲಿನ ಜನರ ಪ್ರೀತಿ ನಾಯಕ ನೀವು, ವಿದ್ಯಾವಾರಿಧಿಯ ವಿದ್ಯಾದಾತರು ನೀವು, ಸುತ್ತಲಿನ ಜನರ ಪ್ರೀತಿ ನಾಯಕ ನೀವು, ಮರಳಿ ಮರಳಿ ಬರಲಿ ನಿಮ್ಮ ಹುಟ್ಟು ಹಬ್ಬವು, 100 ವರುಷ ಬಾಳು ಇರಲಿ ಹರುಷ ಸೌಖ್ಯವು, ಮರಳಿ ಮರಳಿ ಬರಲಿ ನಿಮ್ಮ ಹುಟ್ಟು ಹಬ್ಬವು, 100 ವರುಷ ಬಾಳು ಇರಲಿ ಹರುಷ ಸೌಖ್ಯವು, ಹಬ್ಬದ ಸಂಭ್ರಮವು ನಿಮ್ಮ ಹುಟ್ಟಿಗೆ, ಸೇರಿಹೆವು ಇಷ್ಟರೆಲ್ಲ ಇಂದು ಒಟ್ಟಿಗೆ, ಬೇಡುವೆವು ಶ್ರೇಯವನು ಜನುಮದ ದಿನಕ್ಕೆ, ಕೋರುವೆವು ಪ್ರೀತಿಯಿಂದ ಶುಭ ಹಾರೈಕೆ, ಬೇಡುವೆವು ಶ್ರೇಯವನು ಜನುಮದ ದಿನಕ್ಕೆ,
ಕೋರುವೆವು ಪ್ರೀತಿಯಿಂದ ಶುಭ ಹಾರೈಕೆ ಹುಟ್ಟು ಹಬ್ಬಕ್ಕೆ ಶುಭ ಹಾರೈಕೆ ಹುಟ್ಟು ಹಬ್ಬಕ್ಕೆ ಶುಭ ಹಾರೈಕೆ. ಥ್ಯಾಂಕ್ ಯು. ಈ ಸಮಾರಂಭದ ಕೇಂದ್ರ ಬಿಂದು ಆಗಿರುವಂತಹ ನಿಮ್ಮೆಲ್ಲರ ಆರೈಕೆಯನ್ನ ಶುಭಾಶಯಗಳನ್ನ ಸ್ವೀಕರಿಸಿದಂತಹ ನಮ್ಮ ನೆಚ್ಚಿನ ನಾಯಕರು ಆಗಿರುವಂತಹ ಈ ಸಂಸ್ಥೆಯ ಅಧ್ಯಕ್ಷರು ಆಗಿರುವಂತಹ ಸನ್ಮಾನ್ಯ ಶ್ರೀಯುತ KS ಕಿರಣ್ ಕುಮಾರ್ ಸರ್ ಅವರ ಮಾತಿಗಾಗಿ ನಾವು ಈಗ ಕಾಯ್ತಾ ಇದ್ದೇವೆ. ಸಂಸ್ಥಾಪಕರ ದಿನದ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರ್ತಕ್ಕಂಥ ಸಂಸ್ಥೆಯ ಕಾರ್ಯದರ್ಶಿಯಾದ ಕವಿತಾರವರ, ಅಡ್ಮಿನಿಸ್ಟ್ರೇಟರ್ ಅಮಿತ್ರವರ ಹಾಗೂ MRR ಹಾಸ್ಪಿಟಲ್ನ CEO ಆಗಿರ್ತಕ್ಕಂಥ ಡಾಕ್ಟರ್ ಚೇತನ್ ರವರೇ, ಚಿಕ್ಕನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಸ್ನೇಹಿತರಾದ ಚಂದ್ರಶೇಖರ್ ಅವರೇ, ಹುಳಿಯಾರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಚಿಕ್ಕಣ್ಣವರೇ, ರಾಜ್ಯ ಹಿಂದುಳಿದ ವರ್ಗಗಳ ಮೊತ್ತದ ಕಾರ್ಯದರ್ಶಿಯಾಗಿರ್ತಕ್ಕಂಥ ಜಗದೀಶ್ ಅವರೇ, ಸೇವಾದಳದ ರಾಜ್ಯ ಕಾರ್ಯದರ್ಶಿಯಾದ ಕೃಷ್ಣೇಗೌಡರೇ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಸ್ನೇಹಿತರಾದ ಸಿದ್ದರಾಮಣ್ಣವರೇ, ವೇದಿಕೆ ಮೇಲೆ ಬರ್ತಕ್ಕಂಥ ನರಸಿಂಹೋತ್ಸವದ ನರಸಿಂಹಮೂರ್ತಿರವರೇ ಹಾಗೂ ರಾಜಣ್ಣವರೇ, ಗಂಗಾಧರ್ ಅವರೇ, ಸುರೇಶ್ ಅವರೇ, ಮಣಿರವರೇ, ಬೆನ್ನಳ್ಳಿ ಚನ್ನಬಸವನವರೇ, ಯುವ ಮೋರ್ಚಾ ಅಧ್ಯಕ್ಷರಾದ ಮಂಜಣ್ಣವರೇ ಹಾಗೂ ಎಲ್ಲ ಶಾಲೆಯ ಅಧ್ಯಾಪಕ ವರ್ಗದವರೇ, ಮಕ್ಕಳೇ, ಕಾರ್ಯಕರ್ತರು. ನಾನು ಹೆಚ್ಚಿಗೆ ಮಾತಾಡೋದಕ್ಕೆ ಹೋಗಲ್ಲ. ಯಾಕೆಂತ ಹೇಳಿದ್ರೆ ಶ್ರೀಕಾಂತ್ ಅವರು ಬಹಳಷ್ಟು ಹೇಳಿದ್ದಾರೆ. ನಾನು ವಿದ್ಯಾಭ್ಯಾಸ ಮುಗಿಸಿ ಬಂದ ನಂತರ ವಕೀಲ ವೃತ್ತಿಯನ್ನು ಚಿಕ್ಕನಹಳ್ಳಿಯಲ್ಲಿ ಪ್ರಾರಂಭ ಮಾಡಿದೆ. ಅದಾದ ನಂತರ ನನಗೆ ಇಷ್ಟ ಇಲ್ಲದೆ ಇದ್ರು ಕೂಡ ನಮ್ಮ ಕೆಲವು ಹಿತೈಷಿಗಳು ಇಲ್ಲ ನೀವು ರಾಜಕೀಯಕ್ಕೆ ಬರಬೇಕು ಅಂತ ಹೇಳಿ ರಾಜಕೀಯದಿಂದ ಕರ್ಕೊಂಡು ಹೋದ್ರು. ಅರ್ಜಿ ಹಾಕಿಸಿ ಕಳ್ಳಂಬ ಕ್ಷೇತ್ರದಲ್ಲಿ ಸ್ಪರ್ಧೆಯನ್ನು ಮಾಡಿದ್ವಿ. ಬಹಳ ಒಳ್ಳೆಯ ಮತಗಳು ಬಂತು. ನಾವು ಅನ್ಕೊಂಡಿರ್ಲಿಲ್ಲ ಇದರ ಗೆಲ್ಲೋದಕ್ಕೇನಲ್ಲ, ಸುಮ್ಮನೆ ಒಂದು ಆ ಪಕ್ಷದ ಇರ್ಬೇಕು ಅಭ್ಯರ್ಥಿ ಅನ್ನೋ ರೀತಿಯಲ್ಲಿ ನಾವು ಸ್ಪರ್ಧೆ ಮಾಡಿದ್ವಿ. ಆದ್ರೆ ಒಳ್ಳೆ ಮತಗಳು ಬಂದಾಗ ಅನಿಸ್ತಾ ಹೋದು ಗೆಲ್ತಾ ಇದ್ವಿ, ಇನ್ನೊಂದ್ಸರಿ ಯಾಕೆ ಪ್ರಯತ್ನ ಮಾಡಬಾರ್ದು ಅಂತ ಪಕ್ಷದ ವರಿಷ್ಠರು ಅವತ್ತು ನಿಶ್ಚಯ ಮಾಡಿ ಮತ್ತೆ 99ರಲ್ಲಿ ಹೋದಾಗ ಅಲ್ಲಿ ತಾಂತ್ರಿಕ ಕಾರಣದಿಂದ ಅಂದ್ರೆ ಇನ್ವ್ಯಾಲಿಡ್ ವೋಟ್ಸ್ ಅಲ್ಲಿ ನನಗೆ ಹಿನ್ನಡೆ ಆಯಿತು. ಆದ್ರೆ 2004ರಲ್ಲಿ ಅದು ಪುನರಾವರ್ತನೆ ಆದಂತ ಸಂದರ್ಭದಲ್ಲಿ ನನಗೆ ಒಳ್ಳೆಯ ಬಹುಮತಗಳನ್ನು ಕೊಟ್ಟು ಗೆಲ್ಲಿಸಿದ್ರು. ಹಾಗಾಗಿ ರಾಜಕೀಯಕ್ಕೆ ಅನಿವಾರ್ಯವಾಗಿ ಬಂದಿರುವಂತ ನಾನು ಇಷ್ಟಪಟ್ಟು ಬಂದಿದ್ದಲ್ಲ. ನಾನು ಇಷ್ಟಪಟ್ಟು ಮಾಡಿದಂಥದ್ದು ಶಿಕ್ಷಣದಲ್ಲಿ ಏನಾದರೂ ಒಂದು ಒಳ್ಳೆಯ ಸಾಧನೆಯನ್ನು ಮಾಡಬೇಕು ಅಂತ ಹೇಳಿ ನಾವು ಹುಳಿಯಾರ್ನಲ್ಲಿ ಬಹಳ ಪ್ರಯತ್ನ ಮಾಡಿದ್ವಿ. ಸಾಕಷ್ಟು ಜನಗಳನ್ನ ಹಿರಿಯರನ್ನ ಇಟ್ಕೊಂಡು ಒಂದು ಶಿಕ್ಷಣ ಸಂಸ್ಥೆಯನ್ನು ಕಟ್ಟಬೇಕು ಅಂತ. ಆದ್ರೆ ಅವ್ರು ಯಾರಿಗೂ ಅದು ಇಷ್ಟ ಇರಲಿಲ್ಲ. ಆದ್ರೆ ನಾನೇ ಸ್ವಂತವಾಗಿ ಮಾಡಬೇಕು ಅಂತೇಳಿ ಒಂದು ಹಂಬಲವಿಟ್ಟು ಹುಳಿಯಾರ್ನಲ್ಲಿ ಒಂದು ಶಾಲೆಯನ್ನು ಪ್ರಾರಂಭ ಮಾಡಿದ್ವಿ. ಇವತ್ತು ಅದು ಒಂದು ಒಳ್ಳೆಯ ಹೆಮ್ಮರವಾಗಿ ಬೆಳೆದಿದೆ. ಅದೇ ರೀತಿ ಈ ಭಾಗದಲ್ಲೂ ಕೂಡ ಒಂದು ಒಳ್ಳೆಯ ಶಿಕ್ಷಣವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಚಿಕ್ಕನಾಯಕನಹಳ್ಳಿಯಲ್ಲೂ ಕೂಡ ಈ ಒಂದು ಶಾಲೆಯನ್ನು ಕಳೆದ 10 ವರ್ಷಗಳಿಂದ ನಡೆಸ್ತಾ ಇದೆ. ಇನ್ನು ಬಹಳ ಚಿಕ್ಕದಾಗಿದೆ ಇದು. ಕಳೆದ 2 ವರ್ಷಗಳಿಂದಲೂ ಕೂಡ ಒಳ್ಳೆಯ ಫಲಿತಾಂಶವನ್ನು ಕೊಡ್ತಾ ಇದೆ. ಅದಕ್ಕೆ ಶಾಲೆಯ ಪ್ರಿನ್ಸಿಪಲ್ ಶ್ರೀಕಾಂತ್ ಅವರ ನೇತೃತ್ವದ ತಂಡ ಇವತ್ತು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದೆ. ನಮ್ಮ ಆಸೆ ಒಂದೇ, 2017ರಲ್ಲಿ ಹುಳಿಯಾರ್ ಶಾಲೆಯ ವಿದ್ಯಾರ್ಥಿ ಇಡೀ ದಕ್ಷಿಣ ಭಾರತಕ್ಕೆ ಮೊದಲೇ ಸ್ಥಾನವನ್ನು ಪಡೆದರು. ಅದೇ ರೀತಿ ಚಿಕ್ಕನಾಯಕನಹಳ್ಳಿಯ ಅಂದ್ರೆ ತುಗುಡಿಯವಳ್ಳಿ ಶಾಲೆಯಲ್ಲೂ ಕೂಡ ನೀವು ಆ ತರ ಪ್ರತಿಭೆಯನ್ನು ತೋರಿಸಬೇಕು. ಇಡೀ ರಾಜ್ಯಕ್ಕೆ ಒಂದು ಹೆಸರು ಮಾಡ್ತಕ್ಕಂಥ ರಿಸಲ್ಟ್ ಅನ್ನು ತರೋ ನಿಟ್ಟಿನಲ್ಲಿ ನೀವೆಲ್ಲ ಪ್ರಯತ್ನವನ್ನು ಮಾಡಬೇಕು. ಆಗ ನಮಗೆ ಶಿಕ್ಷಣದಲ್ಲಿ ನಾನು ಏನಾದರೂ ಒಂದು ಕನಸು ಕಂಡಿದ್ದೆ, ಒಳ್ಳೆ ಇನ್ಸ್ಟಿಟ್ಯೂಷನ್ ಮಾಡಬೇಕು ಅಂತ ಹೇಳಿ, ಅದಕ್ಕೆ ನಿಜಕ್ಕೂ ಕೂಡ ಅರ್ಥ ಆಗುತ್ತೆ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಪ್ರಯತ್ನವನ್ನು ಮಾಡಬೇಕು. ಒಳ್ಳೆಯ ವಿದ್ಯಾರ್ಥಿಗಳಿದ್ದೀರಿ. ಯಾಕಂತ ಹೇಳಿದ್ರೆ ನಾನು ಸಾಕಷ್ಟು ಕಾರ್ಯಗಳನ್ನು ನೋಡಿದಾಗ ಚಿಕ್ಕನಾಯಕನಹಳ್ಳಿ ವಿದ್ಯಾವಾರಧಿ ಶಾಲೆ ಅಂದ್ರೆ ಬೇರೆ ಶಾಲೆನವರು ಒಂದು ಸ್ವಲ್ಪ ಹಿಂದೇಟಾಗ್ತಾರೆ. ವಿದ್ಯಾವಾರಧಿ ಶಾಲೆ ಮಕ್ಕಳು ಮುಂದೆ ಕಾಂಪೀಟ್ ಮಾಡೋಕ್ಕಾಗಲ್ಲ ಅಂತ. ಅಂದ್ರೆ ಅಷ್ಟು ಪ್ರತಿಭಾನ ಹೊಂದಿದ್ದೀರಿ ನೀವು, ಆ ಎಫರ್ಟ್ ಆಗ್ತಾ ಇದ್ದೀರಿ. ಅದನ್ನು ಉಳಿಸ್ಕೋಬೇಕಾದ್ರೆ ರಿಸಲ್ಟ್ ಅಲ್ಲೂ ನೀವು ವಿದ್ಯಾವಾರಧಿ ಶಾಲೆ ಫಸ್ಟ್ ಅಂತ ಹೇಳಿ ತರಬೇಕು. ಇವತ್ತು ಹುಳಿಯಾರ ಆ ಭಾಗದಲ್ಲಿ ಹೋದ್ರೆ ನಾವೇನಾದ್ರು ಕಾಂಪಿಟೇಷನ್ ಬಂದ್ರೆ ವಿದ್ಯಾವಾರಧಿ ಶಾಲೆ ಮಕ್ಕಳನ್ನ ಕರಿಬೇಡಿ ಅಂತ ಬೇರೆ ಶಿಕ್ಷಕರು ಹೇಳಿ ಅದನ್ನ ಕರೆಯೋದೇ ಇಲ್ಲ. ಇಲ್ಲಿ ಚಿಕ್ಕನಾಯಕನಹಳ್ಳಿ ಅದೇ ರೀತಿಯಾಗಿ ಆಗ್ತಾ ಇದೆ. ಒಂದ್ 2-3 ಕಾರ್ಯಕ್ರಮಕ್ಕೆ ವಿದ್ಯಾವಾರಧಿ ಶಾಲೆ ಮಕ್ಕಳನ್ನ ಬಿಟ್ಟೆ ಮಾಡಬೇಕು ಅಂತ ಹೇಳಿ. ಅಂದ್ರೆ ನಿಮ್ಮಲ್ಲಿ ಪ್ರತಿಭೆ ಹೆಚ್ಚಾಗಿದೆ. ಅದನ್ನ ಯಾವ ರೀತಿಯಾಗಿ ನಾವು ಸಮತೋಲನ ಮಾಡಬೇಕು ಅಂತ ಹೇಳಿ ಬೇರೆ ಶಾಲೆ ಶಿಕ್ಷಕರು ಹೆದರ್ಕೊಳ್ತಾ ಇದ್ದಾರೆ. ನೀವು ಆ ನಿಟ್ಟಿನಲ್ಲಿ ಒಳ್ಳೆಯ ರಿಸಲ್ಟ್ ಅಂತ ಅಂದ್ಕೊಟ್ರೆ ನಮ್ಗೆ ಇನ್ನೂ ಕೂಡ ಅದಕ್ಕೆ ಪ್ರತಿಫಲವನ್ನು ಕೊಟ್ಟಂತಾಗತ್ತೆ. ಇನ್ನೂ ಒಳ್ಳೆಯ ಶಿಕ್ಷಣವನ್ನು ಕೊಡ್ಲಿಕ್ಕೆ ನಮ್ಮ ಶಿಕ್ಷಕರು ಕೂಡ ಸದಾ ನಿಮ್ಮೊಂದಿಗೆ ಇರ್ತಾರೆ. ಅದೇ ರೀತಿಯಾಗಿ ನಾವು ರಾಜಕೀಯದಲ್ಲಿ ಕೂಡ ಈ ಭಾಗಕ್ಕೆ ಅನುಕೂಲ ಮಾಡೋ ನಿಟ್ಟಿನಲ್ಲಿ ಹೇಮಾವತಿ ನೀರಿಗಾಗಿ ಮಾಡಿದಂತ ಹೋರಾಟ. ಮತ್ತೆ ಅವ್ರು ಹೇಳ್ತಾ ಇದ್ರು, ಯಾರು ದೈವರು ರಾಜಕೀಯದಲ್ಲಿ ಇರ್ತಕ್ಕಂಥವ್ರು ಶಿಕ್ಷಣಕ್ಕೆ ಸ್ವಲ್ಪ ಹಿಂದೇಟಾಗ್ತಾರೆ ಅಂತ ಹೇಳಿ, ಅಥವಾ ಹರ್ಷ ಅವರು. ಶಿಕ್ಷಣದಲ್ಲಿ ನಾನು ಪ್ರೈವೇಟ್ ಶಿಕ್ಷಣಕ್ಕೆ ಅಷ್ಟೇ ಒತ್ತು ಕೊಡ್ಲಿಲ್ಲ. ನಾನು ಶಾಸಕನಾಗಿದ್ದಂತ ಸಂದರ್ಭದಲ್ಲಿ ಹುಳಿಯಾರ್ ಸುತ್ತಮುತ್ತ 3 ಹೈಸ್ಕೂಲ್ಗಳನ್ನ ನಾನು ಸ್ಯಾಂಕ್ಷನ್ ಮಾಡಿದ್ದೆ. ಕೆಂಕೆರೆಗೊಂದು, ಹುಳಿಯಾರ್ ತಮ್ಮಡಿಹಳ್ಳಿಗೊಂದು, ನಂದಿಹಳ್ಳಿಗೆ ಸರ್ಕಾರಿ ಹೈಸ್ಕೂಲ್ಗಳನ್ನ ಮಾಡಿ ಇವತ್ತು ಆ ಹೈಸ್ಕೂಲ್ಗಳು ಒಳ್ಳೆ ಸ್ಟ್ರೆಂತ್ ಇದೆ.
ಅದೇ ರೀತಿ ಒಂದು ಮಹಿಳಾ ಜೂನಿಯರ್ ಕಾಲೇಜನ್ನು ಕೂಡ ಹುಳಿಯಾರಿಗೆ ಸ್ಯಾಂಕ್ಷನ್ ಮಾಡೋದು. ನಾವೇನಾದ್ರೂ ಸ್ವಾರ್ಥ ಇತ್ತು ನಮ್ಮ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಚೆನ್ನಾಗಿರ್ಬೇಕು ಅಂತಿದ್ರೆ ಆ ಹೈಸ್ಕೂಲ್ ಸ್ಯಾಂಕ್ಷನ್ ಮಾಡೋ ಅವಶ್ಯಕತೆ ಇರಲಿಲ್ಲ. ಆದ್ರೆ ಅದಕ್ಕೆ ಕೆಂಕೇರಿನಲ್ಲಿರ್ತಕ್ಕಂಥ ಶಾಲೆಗೆ ನನ್ನ 2 ಎಕರೆ ಜಮೀನನ್ನು ದಾನವಾಗಿ ಕೊಟ್ಟು ಇವತ್ತು ಅದು ನಮ್ಮ ತಂದೆಯ ಹೆಸರಿನಲ್ಲಿ KM ಶಿವಲಿಂಗಯ್ಯ ಸ್ಮಾರಕ ಪ್ರೌಢಶಾಲೆ ಅಂತೇಳಿ ಕೆಲಸ ಮಾಡ್ತಾ ಇದೆ. ಆ ರೀತಿಯಾಗಿ ಶಿಕ್ಷಣಕ್ಕೆ ಹೊತ್ತು ನಾನು ನನ್ನ ಸಂಸ್ಥೆ ಬೆಳಿಬೇಕು ಅಂತಲ್ಲ, ಸರ್ಕಾರಿ ಸಂಸ್ಥೆಗಳು ಕೂಡ ಬೆಳಿಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿರ್ತಕ್ಕನು ಶಿಕ್ಷಣಕ್ಕೆ ಒತ್ತನ್ನು ಕೊಟ್ಟಿದ್ದೀನಿ. ಆ ಶಿಕ್ಷಣದ ಯಶಸ್ಸಿಗೆ ನೀವೆಲ್ಲರೂ ಕೂಡ ಕಾರಣೀಭೂತರಾಗಬೇಕು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಹಾರೈಸಿ ನನಗೆ ಮಾತಾಡಲು ಅವಕಾಶ ಕೊಟ್ಟು ತಾವೆಲ್ಲರೂ ಕೂಡ ಇವತ್ತು ತಾಳ್ಮೆಯಿಂದ ಕೇಳಿದ್ದೀರಿ. ನಿಮ್ಗೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನ ಅರ್ಪಿಸಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. Happy birthday to you. ಆದವ್ರು ಈ ಕಡೆ ಸೈಡ್ಗೂ ಬರಲ್ಲ, ಹೋಗ್ಲಿ. ದಯಮಾಡಿ ಬಂದು ಚಪ್ಪಲಿ ಹಾಕೊಂಡ್ ಬರ. Happy birthday to you. ಚಂದ್ರಶೇಖರ್ ಒಳಗಡೆ ಹೋಗ್ಬಿಡು. ಅವ್ರಿಗೂ ಕೊಟ್ಟು ಅಣ್ಣ ಒಂದು ನಿಂತ್ಕೊ ಬರುವಂತ